ನಮಸ್ಕಾರ ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ದಿನಾಂಕ 25/8/2024 ಹಾವೇರಿ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ನೌಕರರ ಭವನ ಧಾನೇಶ್ವರಿ ನಗರದಲ್ಲಿ ಜಿಲ್ಲಾ ಉಪ್ಪಾರ್ ನೌಕರರ ಸಂಘದ ಸಭೆಯನ್ನ ಹಾಗೂ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಿನಾಂಕ 25/8/2024 ಹಾವೇರಿ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ನೌಕರರ ಭವನ ಧಾನೇಶ್ವರಿ ನಗರದಲ್ಲಿ ಜಿಲ್ಲಾ ಉಪ್ಪಾರ್ ನೌಕರರ ಸಂಘದ ಸಭೆಯನ್ನು ಹಾಗೂ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀಯುತ ಭೀಮಪ್ಪ ಉಪ್ಪಾರ್ ರವರು ಸ್ವಾಗತವನ್ನ ಕೋರಿದರು ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ಶ್ರೀಯುತ ರಾಮಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಉಪ್ಪಾರ್ ನೌಕರರ ಸಂಘ ಬೆಂಗಳೂರು ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ನಾನು ಹಾಗೂ ರಾಜ್ಯಾಧ್ಯಕ್ಷರು ಇಬ್ಬರು ರಾಜ್ಯಾದ್ಯಂತ ಸಂಚರಿಸಿ ಉಪ್ಪಾರ್ ನೌಕರರ ಸಂಘಟನೆಯನ್ನು ಕೆಳಮಟ್ಟದಿಂದ ಸಂಘಟಿಸಲು ಹಗಲು ರಾತ್ರಿ ಎನ್ನದೇ ಕೆಲಸವನ್ನ ಮಾಡಿದ್ದೇವೆ. ಅದರ ಪ್ರತಿಫಲವಾಗಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಉಪ್ಪಾರ್ ನೌಕರರ ಸಂಘಗಳು ಬಲಿಷ್ಠವಾಗಿ ಬೆಳೆಯುತ್ತಿರುವುದಕ್ಕೆ ಕಾರಣ ಇದು. ರಾಜ್ಯ ಉಪ್ಪಾರ್ ನೌಕರರ ಸಂಘಕ್ಕೆ ದೊಡ್ಡ ಶಕ್ತಿಯಾಗಿ ಬದಲಾಗುತ್ತಿದೆ. ಇದರಿಂದ ಉಪ್ಪಾರ್ ಜನಾಂಗದ ನೌಕರರಿಗೆ ಆಗಿರುವಂತಹ ಅನೇಕ ತೊಂದರೆಗಳನ್ನು ಸರಿಪಡಿಸುತ್ತಾ ಹಾಗೂ ಸರ್ಕಾರದಿಂದ ಸಿಗುವಂತಹ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಡುವಲ್ಲಿ ಹಾಗೂ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅನೇಕ ರೀತಿಯ ಸೌಲಭ್ಯ ದೊರಕಿಸಿಕೊಡಲು ಶ್ರಮ ವಹಿಸುತ್ತಿದ್ದೇವೆ ಮತ್ತು ನಮ್ಮ ಉಪ್ಪಾರ್ ಸಂಘಟನೆಯು ಇಷ್ಟು ಬಲಿಷ್ಠವಾಗಿ ಬೆಳೆಯಲು ನಮ್ಮ ರಾಜ್ಯಾಧ್ಯಕ್ಷರಾದ NS ಚಂದ್ರಪ್ಪನವರು ಕಾರಣವೆಂದು ಹೇಳಲು ನನಗೆ ಸಂತಸ ಅನಿಸುತ್ತದೆ ಎಂದರು. ರಾಜ್ಯ ಮಟ್ಟದ ಸಭೆ ನಡೆಯುತ್ತಿದೆ. ಆ ರಾಜ್ಯ ಮಟ್ಟದ ಸಭೆ ಇರುವುದರಿಂದ ನಾನು ಇಷ್ಟು 5 ವರ್ಷಗಳಿಂದ ನಾನು ರಾಜ್ಯಾಧ್ಯಕ್ಷನಾಗಿ ನಿಲ್ಲುತ್ತಿದ್ದೆ. ಬೇರೆ ಯಾರಾದರೂ ಮಾಡಿ ಅನ್ನೋದು ಆ ಸಭೆಯಲ್ಲಿ ಅಧ್ಯಕ್ಷರು ಹೇಳಿದಾಗ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ಅವರಿಗೆ ಏನಂತ ರಾಜ್ಯ ಪ್ರವಾಸ ಮಾಡಿ ಎಲ್ಲಾ ಜಿಲ್ಲೆಗಳಿಗೆ ಅವರು ಪ್ರವಾಸ ಮಾಡಬೇಕು ಅಂದಾಗ ಕೆಲಸ ಅವರಿಗೂ ಆಗಬೇಕಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಬಸವರಾಜ ಸಣ್ಣಗೋಣಿಯವರು ಉಪ್ಪಾರ್ ನೌಕರರ ಸಂಘದ ಅಭಿವೃದ್ಧಿಯ ಬಗ್ಗೆ ಹಾಗೂ ಜಿಲ್ಲಾ ಉಪ್ಪಾರ್ ಸಮಾಜದ ಏಳ್ಗೆಯ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ ಎಂದರು. ಯಾವುದೇ ಒಂದು ಬೀಜವಾಗಿ ಅದು ಮೊಳಕೆಯಲ್ಲಿ ಒಡೆದು ಅದು ಸಸಿ ಆಗ್ತದೆ, ಸಸಿಯಾಗಿ ಮರವಾಗ್ತದೆ. ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅದು ಮರವಾಗಿ ಕಮ್ಮರವಾಗಿ ಬೆಳೀತದೆ. ಅದಕ್ಕೆ ನಾವು ಬೆಳೆತಕ್ಕಂಥ ಅವಶ್ಯಕತೆ ಇದೆ. ನಮ್ಮದು ಏನಾಗ್ಬಿಟ್ಟಿದೆ ಅಂದ್ರೆ ಸಂಘಟನಾ ಕೊರತೆ ಪ್ರಮುಖವಾಗಬೇಕಂತ. ಈಗ ನಾವು ಇನ್ನಿತರ ಸಮಾಜವನ್ನು ನೋಡಿ ಬೆಳಿಬೇಕು ಅಂತಕ್ಕಂಥ ಸಾಮರ್ಥ್ಯವನ್ನು ನಮ್ಮಲ್ಲಿ ಬೆಳೆಸ್ಕೊಂಡಿಲ್ಲ. ಉದಾಹರಣೆಯಾಗಿ ನಾನು ಹೇಳ್ತೇನೆ, ವೀರಶೈವಕ್ಕೆ ಅನ್ಯಾಯವಾದರೆ, ಯಾವುದೇ ಒಂದು ವೀರಶೈವ ಸಮಾಜದ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದರೆ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಯಡಿಯೂರಪ್ಪನವರಿದ್ದಾರೆ. ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಆಸೀನರಾಗಿದ್ದಂತಹ ಶ್ರೀಯುತ NS ಚಂದ್ರಪ್ಪ ಉಪ್ಪಾರ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ರಾಜ್ಯದಲ್ಲಿ ವಾಸಿಸುತ್ತಿರುವಂತಹ ಉಪ್ಪಾರ್ ಸಮಾಜದ ಸರ್ಕಾರಿ ನೌಕರರು ಹಾಗೂ ಖಾಸಗಿ ನೌಕರರು ತಮ್ಮ ಯಾವುದೇ ಕುಂದುಕೊರತೆಗಳನ್ನು ಸಂಕೋಚವಿಲ್ಲದೆ ನನ್ನೊಂದಿಗೆ ಹಂಚಿಕೊಳ್ಳಬಹುದು. ಅದಕ್ಕೆ ನನ್ನ ಸಾಮರ್ಥ್ಯ ಮೀರಿ ನಿಮ್ಮ ಎಲ್ಲ ರೀತಿಯ ಕುಂದುಕೊರತೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಖಂಡಿತವಾಗಿ ಕಾರ್ಯಪ್ರವೃತ್ತನಾಗಿರುತ್ತೇನೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇರುವಂತಹ ನೌಕರರನ್ನು ಒಗ್ಗೂಡಿಸುವಲ್ಲಿ ಯಶಸ್ಸನ್ನು ಕಂಡಿದ್ದಲ್ಲದೆ ಅವರಿಗೆ ಸಹಾಯ ಮಾಡುವಲ್ಲಿ ನನ್ನ ಗುರಿಯಾಗಿದೆ ಮತ್ತು ಸಮಾಜದಲ್ಲಿ ಅನೇಕ ರೀತಿಯ ನೌಕರರ ಮೇಲೆ ಪ್ರತಿನಿತ್ಯ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆಯನ್ನು ತಡೆಗಟ್ಟುವಲ್ಲಿ ಹಾಗೂ ಅವರಿಗೆ ನ್ಯಾಯವನ್ನು ದೊರಕಿಸಿ ಕೊಡಿಸಿದ್ದೇನೆ. ಅಷ್ಟೇ ಅಲ್ಲ, ಯಾರಿಗೆ ಅನ್ಯಾಯವಾಗುತ್ತಿದೆ ಎಂದು ಕಂಡು ಬಂದರೆ ನಾನು ಸುಮ್ಮನೆ ಕೂಡುವುದಿಲ್ಲ. ಆದ್ದರಿಂದಲೇ ಕೆಲ ಅಧಿಕಾರಿಗಳು ಮತ್ತು ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ನನ್ನ ಮೇಲೆ ತಮ್ಮ ಪ್ರಭಾವದಿಂದ ಅನೇಕ ಕಡೆ ಕೆಲಸದಿಂದ ವರ್ಗಾವಣೆ ಮಾಡಿದ್ದಾರೆ ಹಾಗೂ ಅನೇಕ ತೊಂದರೆಯನ್ನ ಕೊಟ್ಟರೂ ಕೂಡ ನಾನು ಹೆದರಿಲ್ಲ. ಆದ್ದರಿಂದ ನಮ್ಮ ಉಪ್ಪಾರ್ ನೌಕರರ ಬಾಂಧವರು ತಮ್ಮ ಜಿಲ್ಲಾ ಸಂಘದ ಸಭೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರೊಂದಿಗೆ ಸಂಘಟನೆಯನ್ನು ಬಲಗೊಳಿಸಿ ಇದರಿಂದ ತಮ್ಮ ಬೇಡಿಕೆಗಳು
ಬೇಡಿಕೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಕಾರಣ ಹಳ್ಳಿಯಿಂದ ರಾಜ್ಯ ಮಟ್ಟದವರೆಗೆ ಉಪ್ಪಾರ್ ಸಮಾಜದ ಪ್ರತಿಯೊಬ್ಬ ನೌಕರರು ಸಂಘಟನೆ ಮಾಡಲು ಕೈಜೋಡಿಸಿ ಇದರಿಂದ ಸಂಘಟನೆಯನ್ನು ಬಲಗೊಳಿಸಿ ಇದರಿಂದ ರಾಜ್ಯಾಧ್ಯಕ್ಷರ ಕೈ ಬಲಪಡಿಸುವುದರೊಂದಿಗೆ ನಮ್ಮ ಉಪ್ಪಾರ್ ಸಮಾಜದ ನೌಕರರ ಹೆಚ್ಚಿನ ಕೆಲಸ ಮಾಡಲು ನನ್ನಿಂದ ಸಾಧ್ಯವಾಗುವುದು ಎಂದು ಹೇಳಿದರು. ಅವರು ನೌಕರದಾರರಿಗೆ ಯಾರಿಗೆ ತೊಂದರೆ ಆದ್ರೂ ಅವ್ರಿಗೆ ಸಹಿಸೋದಿಲ್ಲ. ನೌಕರದಾರರಿಗೆ ತೊಂದರೆ ಆದ್ರೂ ಸಹಿಸಲ್ಲ. ಅವ್ರಿಗೆ ಹಿಂದೆ ಇದೆ ಅಂದ್ರೆ ಏನಪ್ಪ ಅಂದ್ರೆ ಜಯಕುಮಾರ್ ಸರ್ಗೂ ಒಗ್ಗಟ್ಟಾಗನ್ನಲ್ವಾ ಒಂದೇ ಅವ್ರ ಕಾನ್ಸೆಪ್ಟ್ ಇದೆ. ನೌಕರದಾರರು ಎಲ್ಲರೂ ಒಗ್ಗಟ್ಟಾಗಿರಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆನಂತರ ನಮ್ಮ ಸಾಹಿತಿಗಳು ಟೈಮ್ ಸಿಗಲ್ಲ, ರಜೆ ಸಿಗಲ್ಲ. ಆದರೂ ನಮ್ಮ ಈ ಮಗನಾಗ ಎಲ್ಲರೂ ಜಿಲ್ಲಾದ್ಯಂತ ನಾವು ಒಟ್ಟು ಒಂದು ಮಾಡುತ್ತೇವೆ ರಾಜ್ಯದಿಂದ ತಿರುಗಾಡಿ. ಹಾಗಾಗಿ ನಾವು ಇವತ್ತನೇ ಈಗ ಉಪಾಧ್ಯಕ್ಷ ಮಾಡೋದಂತ ಒಂದು ಚಾಯ್ಸ್ ಮಾಡಿದ್ವಿ, ಖಜಾಂಚಿ ಮಾಡೋದಂತ ಒಂದು ಚಾಯ್ಸ್ ಮಾಡಿದ್ವಿ. ನೀವು ಆಗೋ ಕಾಲಕ್ಕೆ ನಾವು ವೇದಿಕೆ ಮಾಡ್ಬೇಕಂದ್ರೆ ಸೂಚಿಸ್ತೀವಿ, ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾರೆ ಅಂತ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗ ನಿಮಗೆ ಒಂದು ಬೆಳಗ್ಗೆ ಹೋಗಿ ಪಟ್ಟಣ ನಾವು ಬಂದಿದ್ವಿ. ಬರೀ ನೀವು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂಗಾರನ ಕೈ ಕೊಟ್ಟಾಗ ದಯವಿಟ್ಟು ಎಲ್ಲೆಲ್ಲಿ ಇಟ್ಕೊಂಡು ಕೊಡ್ಬಾರ್ರಿ. ನೀವೀಗ ರಾಜ್ಯಾಧ್ಯಕ್ಷ ಅದರಲ್ಲಿ ಆಗ 25 ರೂಪಾಯಿ ಕೊಡೋದು, 50 ರೂಪಾಯಿ ಕೊಡಬೇಕು ಅಂತ ಹೇಳಿ ಸರ್ಕಾರದ CITಯಲ್ಲಿ ಒಂದು ಇದೆ, ಏನೋ ಸಾಹೇಬರು ಮಾಡಿಕೊಡ್ತಾರೆ. ಆಮೇಲೆ ಇನ್ನೊಂದು ಸಂಘಟನೆ ಮಾಡುವ ವಿಚಾರವಾಗಿ ಇವಾಗೂ ಬಹಳ ದುಡ್ಡು ಹೊರದು ಬಂದು ಸಾಗರವಾಗಿ ಹೊರದು ಬರುತ್ತೆ. ಇಲ್ಲಿ ಯಾರು 100 ರೂಪಾಯಿ 10 ರೂಪಾಯಿ ಯಾರು ಕೊಡಬೇಡ, ನನಗೆ ಓನ್ಲಿ ಸದಸ್ಯರಾಗಷ್ಟೇ. ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದಂತಹ ಗಣೇಶ್ ಕರ್ನಳ್ಳಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಸಹ ಸಮಾಜದ ಕಾರ್ಯಕ್ರಮಗಳಿಗೆ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸುವುದು ನಮಗೆ ತುಂಬ ನೋವಿನ ಸಂಗತಿಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಬೇಕಾದರೆ ಸಮಾಜದ ಎಲ್ಲ ವೃತ್ತಿಯಲ್ಲಿ ಇರುವವರು ಸಮಾಜದ ಕಾರ್ಯಕ್ರಮಕ್ಕೆ ಬರಲು ಮುಂದಾಗಬೇಕು. ಹಾಗೂ ಪ್ರತಿ ವರ್ಷ ಭಗೀರಥ ಜಯಂತಿಯನ್ನು ಪ್ರತಿ ಗ್ರಾಮದಿಂದ ಜಿಲ್ಲಾ ಹಾಗೂ ರಾಜ್ಯದ ಮಟ್ಟದವರೆಗೂ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಬಟ್ಟೆ, ಪುಸ್ತಕ, ಬ್ಯಾಂಕ್ ಸ್ಕಾಲರ್ಶಿಪ್ ಕೊಡುವ ಮುಖಾಂತರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಡುವ ಮೂಲಕ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ನಾವು ಯುವಕರು ಅವರ ಮಾರ್ಗದರ್ಶನ ಆಗಿ ಅವರಿಂದ ಕಲ್ತ್ಕೊಂಡು ಮುಂದಿನ ಜವಾಬ್ದಾರಿ ಆಗ್ತದ ಅಂತೇಳಿ ನಾನು ಈ ಹಿರಿಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಆಯ್ಕೆ ಮಾಡಿದ್ರಿ ಅಂತಂದ್ರೆ ನಾನು ಸುಮ್ಮನೆ ಕೂಡಬಾರ್ದು. ಕೆಲಸ ನಮ್ಮ ದೊಡ್ಡ ಜವಾಬ್ದಾರಿ. ಸುಮಾರು 70-80 ಜನ ಇದ್ದಾರೆ. ಅವರೆಲ್ಲರನ್ನ ಭೇಟಿ ಆಗಬೇಕು, ಅವರ ಸಮಸ್ಯೆಗಳನ್ನ ಆಲಿಸಬೇಕು, ಅವ್ರು ಏನೇ ಸಮಸ್ಯೆ ಬಂದರು ಪರಿಹರಿಸತಕ್ಕಂಥ ಕೆಲಸವನ್ನ ಹಿರಿಯರನ್ನ ಮುಂದೆ ಇಟ್ಕೊಂಡು ರಾಮಚಂದ್ರ ಸರ್, ಸಂಪೂರ್ಣ ಸರ್, ನಮ್ಮ ಎಲ್ಲ ಗುರುಗಳನ್ನ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಕ್ಕಂಥ ನಮ್ಮೆಲ್ಲರೂ ಇಟ್ಕೊಳ್ರಿ. ಏನಾದರೂ ಸಮಸ್ಯೆ ಆದರೆ ನಾವು ಎಷ್ಟೊತ್ತಿಗಾದ್ರೂ ಬಂದು ಅವ್ರ ಸಮಸ್ಯೆಯನ್ನು ಬಗೆಹರಿಸೋ ಕೆಲಸವನ್ನು ಮಾಡ್ತೇವೆ. ಯಾಕಂದ್ರೆ ಈಗ ನಮ್ಮ ರಮೇಶ್ ಸರ್ ಹೇಳಿದ್ರು ಭಾಳ ಸಮಸ್ಯೆಗಳು. ಯಾಕಂದ್ರೆ ಹೇಳಿ ಸಮಸ್ಯೆ ಇರೋದನ್ನ ಪರಿಹರಿಸ ಭಾಳ ಕಷ್ಟ, ಆದರೂ ನಾವೆಲ್ಲ ಪರಿಹರಿಸೋದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ಉಪ್ಪಾರ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನನಗೆ ಜಿಲ್ಲೆಯ ಉಪ್ಪಾರ್ ನೌಕರರ ಸೇವೆ ಮಾಡಲು ಹೆಚ್ಚಿನ ಜವಾಬ್ದಾರಿಯನ್ನ ಮಾಡಿಕೊಟ್ಟಂತಹ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದವನ್ನು ತಿಳಿಸುತ್ತಾ, ನನಗೆ ಕೊಟ್ಟ ಅಧಿಕಾರವನ್ನು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗುತ್ತೇನೆ ಮತ್ತು ನಾನು ಉಪ್ಪಾರ್ ಜಾತಿಯವನು ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಹಾಗೂ ಈ ಜನಾಂಗದಲ್ಲಿ ಹುಟ್ಟಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು ಹೇಳಿದರು. ಮತ್ತು ನಾನು ಶಿಕ್ಷಕನಾಗಿ ಅನೇಕ ದಶಕಗಳಿಂದ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ಆ ಸಮಯದಲ್ಲಿ ಎಲ್ಲಾ ಜನಾಂಗದ ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಮೂಲಕ ಅವರಿಗೆ ಶಿಕ್ಷಣಕ್ಕೆ ಬೇಕಾದಂತಹ ಬಟ್ಟೆ, ಪುಸ್ತಕ, ಹಣದ ಸಹಾಯವನ್ನ ಮಾಡುತ್ತಾ ಬಂದಿದ್ದೇನೆ ಮತ್ತು ಇವಾಗಲೂ ಸಹ ನನ್ನ ಕೈಯಿಂದಾದ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುತ್ತಾ ಹೋಗುತ್ತಿದ್ದೇನೆ. ಈಗಾಗಲೇ ನನ್ನ ಬಳಿ ಉನ್ನತ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿ ಉನ್ನತ ಕೆಲಸ ಮಾಡುತ್ತಿದ್ದಾರೆ. ನಾನು ಚಿಕ್ಕವನಿದ್ದಾಗ ಬಡ ಕುಟುಂಬದಲ್ಲಿ ಜನಿಸಿ ಕೂಲಿ ನಾಲಿ ಕೆಲಸವನ್ನ ಮಾಡಿ ಓದಿ ಸರ್ಕಾರಿ ನೌಕರಿಯನ್ನ ಪಡೆದಿದ್ದೇನೆ. ಆದ್ದರಿಂದ ನಾನು ಬಡ ಮಕ್ಕಳಿಗೆ ನನ್ನ ಕೈಯಿಂದ ಆದಷ್ಟು ಸಹಾಯವನ್ನ ಮಾಡುತ್ತಾ ಬಂದಿದ್ದು ಮತ್ತು ನಮ್ಮ ಉಪ್ಪಾರ್ ನೌಕರರ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ಸರಿಪಡಿಸಲು ಮುಂದಾಗುತ್ತೇನೆ ಎಂದು ಹೇಳಿದರು. ಆಕೆ ಓದಲಿಕ್ಕೂ ತಯಾರಾಗಿದ್ದಾಳೆ, ಓದ್ತಾ ಇದ್ದೀನಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾಳೆ. ನನ್ನ ವಿದ್ಯಾರ್ಥಿಗಳನ್ನ ನನ್ನ ಕೈಲಾದಷ್ಟು ಯಾವ ಪುಸ್ತಕಾಲಯ
ಆಗಲಿ, ಯಾವ ಲೈಬ್ರರಿ ಆಗಲಿ, ಎಲ್ಲೇ ಅವಕಾಶ ಸಿಗಲಿ ನಾನು ಕಳಿಸ್ಲಿಕ್ಕೆ ತಯಾರಾಗಿದ್ದೇನೆ. ಯಾಕೆ ಓದಲಿಕ್ಕೂ ತಯಾರಾಗಿದ್ದಾರೆ. ಆಸಾ ವಿದ್ಯಾರ್ಥಿಗಳನ್ನ ಬೆಳೆಸೋಣ. ಪ್ರವೀಣ್ ಕೆಎನ್ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾವೇರಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ಉಪ್ಪಾರ್ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಮೈಸೂರು, ಚಾಮರಾಜನಗರ ಹಾಗೂ ಬೆಳಗಾವಿ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆಯಾಗಿದೆ. ಅದೇ ರೀತಿ ಇತರೆ ಜಿಲ್ಲೆಗಳಲ್ಲಿ ಸಂಘಟನೆಯಾಗಲು ಪ್ರತಿಯೊಬ್ಬರು ಆಸಕ್ತಿ ತೋರುವುದು ಅವಶ್ಯಕತೆ ಇದೆ ಮತ್ತು ನಾನು ಸರ್ಕಾರಿ ಕೆಲಸಕ್ಕೆ ಸೇರಿದಾಗಿನಿಂದಲೂ ಇಂದಿನವರೆಗೂ ಎಲ್ಲ ಬಡ ಮಕ್ಕಳಿಗೆ ನನ್ನ ಕೈಯಿಂದ ಆಗಿರುವಂತಹ ಸಹಾಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಮಾಡಿದ್ದೇನೆ. ಕೆಲ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಸರ್ಕಾರದಿಂದ ಉಪ್ಪಾರ್ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿಸಿ ಕೊಟ್ಟಿದ್ದೇನೆ ಹಾಗೂ ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೋಸ್ಕರ ಹಗಲಿರುಳು ಶ್ರಮ ವಹಿಸುತ್ತಾ ಬಂದಿದ್ದೇನೆ ಎಂದರು. ಒಂದು 5 ಜನ ಕೈ ಹಿಡಿದು ಇರ್ತಕ್ಕಂಥ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ ಅಂತಂದ್ಮೇಲೆ ಸೊ ಅವರು ಮಾತಾಡಿರ್ತಕ್ಕಂಥದ್ರಲ್ಲಿ ಆ ನೋವಿನಲ್ಲಿ ಅದಕ್ಕೆ ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ಆ ಮೈಸೂರು ಆ ಹಾಸ್ಟೆಲ್ ಜಗನ್ನಾಥ್ ಸಾಗರ್ ಅಂತ ಎಲ್ಲರೂ ಹೇಳಿದ್ದೀರ. ಜಗನ್ನಾಥ್ ಸಾಗರ್ ಮತ್ತೆ ಇನ್ನೊಬ್ರು ನಮ್ಮ ಹೊಳಲ್ಕೆರೆ ತಾಲೂಕಿನವರು ಹೋಗ್ತಿದ್ದಾರೆ. ಅವರು ಎಲ್ಲ ಹೀಗೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಹಾಸ್ಟೆಲ್ ಒಂದು ಟ್ರಸ್ಟ್ ತರ ಮಾಡಿ ಆ ಟ್ರಸ್ಟ್ ಅಲ್ಲಿ ನಮ್ಮದೇ ಸಮಾಜದ ವಿದ್ಯಾರ್ಥಿ ಇಲಾಖೆ ಹೋದಂತ ಸಂದರ್ಭದಲ್ಲಿ ಸರಿಸುಮಾರು 45,000ದಿಂದ 50,000 ರೇಷನ್ ಕೊಡಿಸ್ತಾರೆ. ಅವ್ರು ಓದಿದಲ್ಲಿ ಆದ್ರೂ ನಮ್ಮ ಸಮಾಜ ಅಂತಕ್ಕಂಥದ್ದು ಗೌರವ ಇದೆಯಲ್ಲ, ಆ ಗೌರವದ ಮೂಲಕ ಗೌರವ ನಮ್ಮ ಬ್ಯಾಚ್ಮೇಟ್ಗಳು ಅಥವಾ ಓದಿರ್ತಕ್ಕಂಥ ಕೆಲವರು ಏನೋ ಸಣ್ಣ ಪುಟ್ಟ ಇರ್ತಕ್ಕಂಥ ನನಗೊಂದು ಲಾಸ್ಟ್ ಟೈಮ್ ADA ಟ್ರೈನಿಂಗ್ ಹೋದ ಒಂದು ಖುಷಿ ಆಗಿದೆ ಅಂದ್ರೆ ನಾನು BEd ಇದ್ದಾಗ ಇದ್ದಂತ ಓದಿದ ರೂಮನ್ನ ಇವತ್ತು ಡಿಜಿಟಲ್ ಲೈಬ್ರರಿ. ಆರೋಗ್ಯ ಇಲಾಖೆಯ ನೌಕರರು ಹಾಗೂ ಸಾಹಿತಿಗಳು ಆದಂತಹ ಸುರೇಶ್ ಮಲ್ಲಾಡದ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಉಪ್ಪಾರ್ ಸಮಾಜದ ನೌಕರರ ಸಂಘವನ್ನು ಕೆಲವರು ಮಾತ್ರ ಕಟ್ಟಿರುತ್ತಾರೆ. ಆದರೆ ಅದನ್ನು ಬೆಳೆಸಿ ಗಟ್ಟಿಗೊಳಿಸಬೇಕಾದರೆ ಎಲ್ಲರೂ ಒಗ್ಗಟ್ಟು ಹಾಗೂ ಸಹಕಾರ ಬೇಕಾಗುವುದು. ಇದಕ್ಕೆ ಉದಾಹರಣೆ ಎಂದರೆ ಪ್ರತಿ ಊರಲ್ಲಿ ತೇರನ್ನು ಮಾತ್ರ ಕೆಲವರು ಮಾತ್ರ ಕಟ್ಟುತ್ತಾರೆ. ಆದರೆ ಆ ತೇರನ್ನು ಎಳೆಯಬೇಕಾದರೆ 100 ಜನ ಬೇಕಾಗುತ್ತದೆ. ಅದರಂತೆ ಸಂಘವನ್ನು ಬಲಿಷ್ಠಗೊಳಿಸಬೇಕಾದರೆ ಲಕ್ಷಾಂತರ ಉಪ್ಪಾರ್ ನೌಕರರು ಒಂದೇ ಸೂರಿನಡಿಗೆ ಬಂದು ಸಂಘವನ್ನು ಹಾಗೂ ಸಂಘದ ರಾಜ್ಯಾಧ್ಯಕ್ಷರ ಕೈಯನ್ನ ಬಲಪಡಿಸುವುದರೊಂದಿಗೆ ಸಂಘದ ಯಶಸ್ವಿಗೆ ಕಾರಣವಾಗುತ್ತದೆ ಎಂದು ಹೇಳಿದರು. ಹಾಗೂ ಸಭೆಗೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ಯೋಗ, ಧ್ಯಾನ ಮತ್ತು ಶುದ್ಧ ಆಹಾರವನ್ನು ಸೇವಿಸಬೇಕು ಎನ್ನುವುದರ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು. ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರ ಬಾಂಧವರು ಸೇರಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ನೌಕರರ ಸಂಘಟನೆಯನ್ನು ಕಟ್ಟಬೇಕು. ಜಿಲ್ಲಾ ಮಟ್ಟದಲ್ಲಿ ಮೊದಲು ಸಂಘಟನೆಯನ್ನು ಮಾಡಿ ನಂತರ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶವಿರುವುದರಿಂದ ಈ ದಿನ ಹಾವೇರಿಯ ಜಿಲ್ಲಾ ಸಂಘಟನೆಯನ್ನು ಕಟ್ಟುವುದರೊಂದಿಗೆ ಮುಂದಿನ ಜಿಲ್ಲೆಗಳ ಮತ್ತು ಹಾವೇರಿ ಜಿಲ್ಲಾ ಉಪ್ಪಾರ್ ಸಮಾಜದ ಅಧ್ಯಕ್ಷರಾದ ಜಯಕುಮಾರ್ ಉಪ್ಪಾರ್ ಹಾಗೂ ಹನುಮಂತಪ್ಪ ಶಿರಗಂಬಿ ಮತ್ತು ನಾಗರಾಜ್ ದಿನ್ನಿಮನಿ, ಕಿರಣ್ ಉಪ್ಪಾರ್, ಹನುಮಂತಪ್ಪ ಲಂಕಪ್ನವರ್, ಶ್ರೀಮತಿ ಮೀನಾಕ್ಷಿ ಲಕ್ಕುಂಡಿ ಹಾಗೂ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಶ್ರೀನಿವಾಸ್ ರವರು ನೌಕರರ ಸಂಘದ ಹಾಗೂ ಸಮಾಜದ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದರು. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.